ಇನ್ನು ಮೂಡ ತನಿಖೆಯ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡಿಸ್ತಾ ಇದೆ. ಕಾರಣ ಸಾರ್ವಜನಿಕ ವಲಯದಲ್ಲಿ ಅನುಮಾನ ಮೂಡಿಸುವಂತಹ ಪುಸ್ತಕಗಳ ಹಂಚಿಕೆ ಆಗ್ತಿದೆ. ಮೂಡ ಪ್ರಕರಣ, ಕೋರ್ಟ್ ಆದೇಶಗಳು, ಸತ್ಯಾಸತ್ಯತೆ ಎಂಬ ಪುಸ್ತಕ ಮೈಸೂರು, ಮಂಡ್ಯ, ಹಾಸನ ಭಾಗದಲ್ಲಿ ಹಂಚಿಕೆ ಆಗ್ತಾ ಇದೆ. ಅನಾಮಧೇಯ ಪುಸ್ತಕದ ವಿರುದ್ಧ ಇದೀಗ ಸ್ನೇಹಮಯಿ ಕೃಷ್ಣ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕ್ರಮ ಕೈಗೊಳ್ಳುವಂತೆ ಮೂಡ ಆಯುಕ್ತರಿಗೆ ದೂರುದಾರ ಮನವಿಯನ್ನ ಮಾಡಿದ್ದಾರೆ. ಕ್ರಮ ಕೈಗೊಳ್ಳದೆ ಹೋದ್ರೆ ಪ್ರಾಧಿಕಾರದ ಆಯುಕ್ತರ ವಿರುದ್ಧವೂ ಕೂಡ ದೂರನ್ನ ಕೊಡಬೇಕಾಗತ್ತೆ ಅಂತ ಅವರು ಮಾತನಾಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಸಮಾವೇಶಗಳಲ್ಲಿ ಮತ್ತು ಕಾಂಗ್ರೆಸ್ನ ಬೆಲ್ಟ್ ಇರುವಂತಹ ಕಡೆಗಳಲ್ಲಿ ಈ ಒಂದು ಪುಸ್ತಕ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದು ಮೂಡ ಪ್ರಕರಣ ಮತ್ತು ಕೋರ್ಟ್ಗಳ ಆದೇಶಗಳು, ಸತ್ಯಾಸತ್ಯತೆ ಎನ್ನುವಂತಹ ಒಂದು ಪುಸ್ತಕ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಇದನ್ನು ಜಾಗೃತ ವಕೀಲರ ವೇದಿಕೆ ಅನ್ನುವಂಥದ್ರ ಹೆಸರಿನಲ್ಲಿ ಪ್ರಕಟ ಮಾಡಿರುವಂಥದ್ದು. ಒಟ್ಟು 68 ಪುಟಗಳ ಈ ಒಂದು ಪುಸ್ತಕ ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಏನು ಈ ಪುಸ್ತಕದ ಬಗ್ಗೆ ಏನಿದೆ ಮಾಹಿತಿ ಆರಂಭ? ಸರ್, ನಿನ್ನೆ ನಾನು KNR ತಾಲೂಕಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರು ಈ ಪುಸ್ತಕ ತಂದುಕೊಡಿದ್ದಾರೆ. KNR ತಾಲೂಕಲ್ಲಿ ಮಳಿಗೆಗಳಲ್ಲಿ ಮತ್ತು ಮನೆಗಳಲ್ಲಿ ಈ ಪುಸ್ತಕವನ್ನು ಹಂಚ್ತಾ ಇದ್ದಾರೆ ಅಂತೇಳಿ ತಂದುಕೊಟ್ರು. ಅದನ್ನು ಪರಿಶೀಲನೆ ಮಾಡಿದಾಗ ಸಿದ್ದರಾಮಯ್ಯರ ಪರವಾಗಿ ಈ ಪುಸ್ತಕವನ್ನು ಪ್ರಕಟ ಮಾಡೋದು ಕಂಡು ಬರ್ತದೆ. ಜಾಗೃತ ವಕೀಲರ ವೇದಿಕೆ ಕರ್ನಾಟಕ ಅನ್ನೋ ಹೆಸರಲ್ಲಿ ಪ್ರಕಟ ಮಾಡಿದ್ದಾರೆ. ಆದರೆ ಆ ಸಂಸ್ಥೆಯ ವಿಳಾಸವಾಗಲಿ ಅಥವಾ ಆ ಪುಸ್ತಕನ ಬರೆದಂಥ ಅವರ ಹೆಸರಾಗಲಿ ಮತ್ತು ಆ ಪುಸ್ತಕನ ಪ್ರಕಟ ಮಾಡಿದಂಥ ಒಂದು ಮುದ್ರಣಾಲಯದ ಹೆಸರು, ವಿಳಾಸ ಆಗಲಿ ಏನೂ ಇಲ್ಲ ಸರ್. ದುರುದ್ದೇಶಪೂರ್ವಕವಾಗಿ ಅಂದರೆ ನಮ್ಮ ವರ್ಣವನ್ನು ಹತ್ತಿಕ್ಕುವಲ್ಲಿ ಜನರಿಗೆ ತಪ್ಪು ದಾರಿ ಎಳೆಯುವಂಥ ಒಂದು ದುರುದ್ದೇಶದಿಂದ ಈ ಪುಸ್ತಕನ ಪ್ರಕಟ ಮಾಡೋದು ಸ್ಪಷ್ಟ ಕಂಡುಬರುತ್ತೆ. ಮತ್ತು ಇದರಲ್ಲಿ ನಮ್ಮ ಬಗ್ಗೆ ದೂರದಾರ ನಮ್ಮಗಳ ಬಗ್ಗೆ ಮತ್ತು ಮಾನ್ಯ ನ್ಯಾಯಾಲಯದ ಬಗ್ಗೆ ಒಂದು ಕೆಟ್ಟ ಪದಗಳನ್ನು ಬಳಸಿ ಪ್ರಕಟ ಮಾಡಿರುವಂಥದ್ದಿದೆ. ಮತ್ತು ಇದು ಸ್ಪಷ್ಟವಾಗಿ ನ್ಯಾಯಾಂಗ ನಿಂದನೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇದು ಯಾರು ಪ್ರಕಟ ಮಾಡಿದ ಅನ್ನೋ ಬಗ್ಗೆ ಒಂದು ಮೊದಲು ತನಿಖೆ ನಡೆಸಿ ಅವ್ರ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡಿಸುವಂಥ ಒಂದು ನಿರ್ಧಾರವನ್ನು ನಾವು ಮಾಡಿದ್ದೀವಿ. ಅಂದರೆ ಈಗ ಎಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ರಿ ಸರ್? ಮೊದಲು ಪೊಲೀಸರು ದೂರ ಅರ್ಜಿ ಕೊಡ್ತಾರೆ. ಯಾಕಂದರೆ ಇದು ಪ್ರಕಟ ಮಾಡಿದ್ದು ಯಾರು, ಯಾವ ಉದ್ದೇಶ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮೊದಲು ಅವ್ರನ್ನ ಬಗ್ಗೆ ಇದು ಮಾಡಿ ಅವ್ರ ವಿರುದ್ಧ ನ್ಯಾಯಾಂಗದಿಂದ ಪ್ರಕರಣ ದಾಖಲು ಮಾಡುವಂಥ ವಿಚಾರ. ಅಂದರೆ ಓವರಾಲ್ 68 ಪುಟಗಳಲ್ಲಿ ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ ಅಂತ ಕನ್ವಿನ್ಸ್ ಮಾಡ್ತಾ ಇರುವಂಥದ್ದು ಏನಿದೆ? ಹೌದು ಸರ್, ಈ ಸಿದ್ದರಾಮಯ್ಯವರು ಯಾವುದೇ ತಪ್ಪು ಮಾಡಿಲ್ಲ. ಸೊ ಏನು ಹೋರಾಟಗಾರ ನಾವು ದೂರದಾರದಿ ನಾವು ಮತ್ತು ನ್ಯಾಯಾಲಯ ಎಲ್ಲ ಅವ್ರ ವಿರುದ್ಧ ಏನೋ ದೊಡ್ಡ ಸಂಚು ರೂಪಿಸಿ ಅವ್ರನ್ನ ಅಧಿಕಾರ ಕೆಳಗಿಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸುಳ್ಳು ಮಾಹಿತಿಗಳನ್ನು ನಾವು ಇಟ್ಕೊಂಡು ಈ ಥರ ಹೋರಾಟ ಮಾಡ್ತೀವಿ ಅಂತೇಳಿ ಮತ್ತು ಮಾನ್ಯ ನ್ಯಾಯಾಲಯ ಕೂಡ ಸುಳ್ಳು ವಿಚಾರಣೆ ಇಟ್ಕೊಂಡು ಒಂದು ತೀರ್ಪು ಕೊಟ್ಟಿದೆ ಅಂತೇಳಿ ಅದೆಲ್ಲ ಒಂದು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಇದು ಕೇವಲ ಸಿದ್ದರಾಮಯ್ಯವರು 14 ಸೀಟ್ಗಳಿಗೆ ಸಂಬಂಧಪಟ್ಟಂತ ಮಾತ್ರನಾ? ಹೌದು ಸರ್, ಸಿದ್ದರಾಮಯ್ಯವ್ರಿಗೆ ಸಂಬಂಧಪಟ್ಟ ಮಾತ್ರ ಸರ್, ಬೇರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಅವರಿಲ್ಲ. ಸಿದ್ದರಾಮಯ್ಯವರು ಯಾವುದೇ ರೀತಿ ತಪ್ಪು ಮಾಡಲ್ಲ. ಅವ್ರ ಕುಟುಂಬ ಕಾನೂನುಬದ್ಧವಾಗಿ ನಿವೇಶನ ಪಡೆದಿದೆ ಅನ್ನೋ ವಿಚಾರವನ್ನು ಆ ಜನರಿಗೆ ತಿಳಿಸಿ ಅವ್ರು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂದರೆ ಇದನ್ನು ಎಲ್ಲೆಲ್ಲಿ ಹಂಚ್ತಾ ಇದ್ದಾರೆ ಅಂತ ತಮಗೆ ಬಂದಿರೋ ಮಾಹಿತಿ? ಸರ್, ನನಗೆ ಬಂದಿರೋ ಮಾಹಿತಿ ಕಾಂಗ್ರೆಸ್ ಪಕ್ಷದ ಏನು ಕಾರ್ಯಕ್ರಮ ನಡೀತದೆ ಅಲ್ಲಿ ಹಂಚ್ತಾರೆ ಅಂತೇಳಿ. ಈಗ ಮೊನ್ನೆ ಹಾಸನದಲ್ಲಿ ನಡೆದಂಥ ಸಮಾವೇಶದಲ್ಲೂ ಕೂಡ ಈ ಪುಸ್ತಕವನ್ನು ಹಂಚಿಕೆ ಮಾಡೋಣ ಅಂತೇಳಿ ಮಾಹಿತಿ ಇದೆ. ಅಂದರೆ ಇದಕ್ಕೆ ಯಾಕಂದ್ರೆ ಸಾಮಾನ್ಯವಾಗಿ ಪುಸ್ತಕ ಇದ್ದಾಗ ಅದು ಪ್ರಕಾಶಕರು ಅಡ್ರೆಸ್ ಎಲ್ಲ ಇರುತ್ತೆ, ಇದರಲ್ಲಿ ಯಾವುದೇ ರೀತಿ ಅಂತ ಇದಿಲ್ಲ ಸರ್. ಕಾನೂನು ಪ್ರಕಾರ ಪ್ರಕಟ ಮಾಡಿದ್ರೆ ಅವರ ಸಂಪೂರ್ಣ ವಿಳಾಸ ಇರಬೇಕು ಮತ್ತು ಮುದ್ರಣಾಲಯದ ಸಂಪೂರ್ಣ ವಿಳಾಸ ಇರಬೇಕು ಮತ್ತು ಎಷ್ಟು ಪ್ರತಿಗಳನ್ನ ಮುದ್ರಣ ಮಾಡೋದು ಕೂಡ ಇರಬೇಕು. ಇಲ್ಲಿ ಯಾವುದೇ ಮಾಹಿತಿ ಇಲ್ಲ. ಇದು ಕೂಡ ಕಾನೂನು ಬಾಹಿರ ಪ್ರಕಟ ಮಾಡಿರೋಂಥ ಪುಸ್ತಕ. ಅಲ್ಲಿ ಬುದ್ಧ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಆದರೆ ಅವರ ಆಶಯಕ್ಕೆ ವಿರುದ್ಧವಾಗಿ ಇಲ್ಲಿ ನಡ್ಕೊಂಡ್ರೆ ಸ್ಪಷ್ಟ ಕಂಡು ಬರುತ್ತೆ. ಅಂದರೆ ಇದು ಮೂಡ ಪ್ರಕರಣ, ಕೋರ್ಟ್ಗಳ ಆದೇಶಗಳ ಸತ್ಯಾಸತ್ಯತೆ ಅನ್ನುವಂಥ ಏನು ಪುಸ್ತಕ ಇದೆ, ಇದು ಜಾಗೃತ ವಕೀಲರ ವೇದಿಕೆ ಅನ್ನುವಂಥ ಹೆಸರಿದೆ. ಆದರೆ ಇದಕ್ಕೆ ವಿಳಾಸ ಇಲ್ಲ ಮತ್ತು ಇದನ್ನು ಮುದ್ರಣ ಮಾಡಿರುವಂಥವ್ರು ಯಾರು ಅನ್ನುವಂಥದ್ರ ಬಗ್ಗೆ ಯಾವ ಮಾಹಿತಿಗಳು ಕೂಡ ಇದರಲ್ಲಿಲ್ಲ. ಅದರ ವಿಳಾಸವೂ ಕೂಡ ಇಲ್ಲ. ಎಷ್ಟು ಪ್ರತಿ ಪ್ರಿಂಟ್ ಮಾಡಿದ್ದೀವಿ ಅನ್ನುವಂಥದ್ರ ಯಾವುದೂ ಮಾಹಿತಿ ಇಲ್ಲ. ಕೇವಲ ಸಿದ್ದರಾಮಯ್ಯನವರು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳುವಂತಹ ದಾಟಿಯಲ್ಲಿ ಈ ಪುಸ್ತಕವನ್ನು ಬರೆಯಲಾಗಿದೆ. ಆದರೆ ಬರೆದವ್ರು ಯಾರು, ಹಂಚ್ತಾ ಇರುವಂಥವ್ರು ಯಾರು ಅನ್ನೋಂಥದ್ರ ಬಗ್ಗೆ ಇದರ ಬಗ್ಗೆ ಯಾವ ಮಾಹಿತಿಗಳಿಲ್ಲ. ಸಾಮಾನ್ಯವಾಗಿ ಪುಸ್ತಕಗಳು ಪ್ರಿಂಟ್ ಆದಂಥ ಸಂದರ್ಭದಲ್ಲಿ ಪ್ರಕಾಶಕರ ಹೆಸರು, ಪ್ರತಿಗಳ ಹೆಸರು ಎಲ್ಲದ್ರ ಬಗ್ಗೆಯೂ ಮಾಹಿತಿ ಇರುತ್ತೆ. ಇದರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ. ಹಾಗಾಗಿ ಇದು ನ್ಯಾಯಾಂಗ ನಿಂದನೆ. ಹಾಗಾಗಿ ಈ ಪುಸ್ತಕದ ಬಗ್ಗೆ ನಾನು ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾ ಇದ್ದೇನೆ ಅನ್ನುವಂತಹ ಮಾತನ್ನು ಈಗ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.